ಸಂಘಟನೆಯ ಉದ್ದೇಶವನ್ನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಹಿಂದೂ ಜಾಗರಣ ವೇದಿಕೆಯ ಸೌಜನ್ಯ ಹತ್ಯೆಗೆ ನಾವು ಅವತ್ತೇ ನ್ಯಾಯ ಕೊಡಿಸಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ನಾವು ಅವತ್ತು ಕಣ್ಣು ಮುಚ್ಕೊಂಡು ಕೂತಿದ್ಕೆ ಈ ತರ ನಮ್ಗಾಗಿರ. ನಿನ್ನೆ ಅವರು ನಾಳೆ ನಾವು ಹೀಗೆ ಆಗ್ತಾ ಇದ್ರೆ ಹೆಣ್ಮಕ್ಳು ಯಾಕೆ ಕಾಲೇಜಿಗೆ ಬರ್ಬೇಕು, ಯಾಕೆ ಮನೆಯಿಂದ ಹೊರಗೆ ಬರ್ಬೇಕು? ಗಂಡ್ಮಕ್ಳೇ ಹೋಗ್ಲಿ, ಮುಸ್ಲಿಂ ಅವರೇ ಹೋಗ್ಲಿ ಅಲ್ಲ, ನಾವೇನಕ್ಕೆ ಹೋಗ್ಬೇಕು? ಬಿಡಬಾರ್ದು ಸರ್, ಅವ್ರನ್ನ ಏರಿಸಲೇಬೇಕು. ಅವ್ರನ್ನ ಬಿಟ್ರೆ ನಮ್ಮನೆ ಹೆಣ್ಮಕ್ಳು ಹಾಗೆ ಆಗ್ತಾರೆ. ಹೆಣ್ಮಕ್ಳು ಹೀಗೆ ಹಾಳಾಗ್ತಾ ಇದ್ರೆ ಇವತ್ತು ನಮ್ಮನೇಲಿ ನಾಳೆ ನಿಮ್ಮನೇಲಿ ಎಲ್ಲ ಕಡೆ ಒಂದಲ್ಲ ಒಂದಿನ ನಡೀತಾರೆ. ಜಾಗರಣ ಸುಮ್ಮನೆ ಇರ್ತೀರಾ ಹಿಂದುಗಡೆ? ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದ ವಿದ್ಯಾರ್ಥಿಗಳು ಗುಣಮಟ್ಟಗಳನ್ನು ಮುಸ್ಲಿಂ ಫಯಾಜ್ ಎಂಬಾತ ಮತ್ತು ಕೆಲವು ಮುಸ್ಲಿಂ ಸ್ನೇಹಿತರು ಫಯಾಜ್ ತಂದೆ ತಾಯಿ ಶಿಕ್ಷಕರಾಗಿದ್ದರು ಕೂಡ ಅವರು ಹಲವಾರು ಬಾರಿ ಮಾನಸಿಕ ಹಿಂಸೆಯನ್ನು ಕೊಟ್ಟು ಆಡುವಲ್ಲಿ ಅನೇಕ ವಿದ್ಯಾರ್ಥಿಗಳ ಶಾಲಾ ಉಪನ್ಯಾಸಕ ಸಿಬ್ಬಂದಿಗಳ ಉತ್ತರಗಳಿಗೆ ಫಯಾಜ್ ಎಂಬಾತ ಚಾಕುವಿನಿಂದ ಹಲವಾರು ಬಾರಿ ಹತ್ಯೆ ಮಾಡಿದ್ದು ಇಡೀ ಭಾರತ ದೇಶದ ಖಂಡಿಸುವಂತ ಏಕಪೀಠೆ ಆಗಿದ್ದು ಬಟ್ಟೆ ಕೃತ್ಯವನ್ನು ಹತ್ಯೆಯಾದ ವಿದ್ಯಾರ್ಥಿ ತಂದೆ ಆಡಳಿತ ಕಾಂಗ್ರೆಸ್ ಪಕ್ಷದ ಉಪನೇತಾರರ ಮಾನವ ಶಾಸ್ತ್ರ ಸದಸ್ಯರ ಅಬ್ದುಲ್ ಕೂಡ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಯಶವಂತಗೌಡ ಅವರ ಡಾಕ್ಟರ್ ಪರಮೇಶ್ವರ್ ಅವರು ಇದೊಂದು ಸಾಮಾನ್ಯ ಕುಟುಂಬಕ್ಕೆ ಅವಮಾನ ಪರಿಗಣಿಸಿದ್ದು ನಾಡಿನ ಹಿಂದೂ ಸಂಸ್ಕೃತಿಗೆ ಮಾತ್ರ ಅವಮಾನ. ಯಾವುದೋ ಒಂದು ಧರ್ಮದ ಉಳಿದ ನಾಡಿಗೋಸ್ಕರ ಬರಬರವಾಗಿ ಹತ್ಯೆಯಾದ ಒಬ್ಬ ಕಾಲೇಜು ವಿದ್ಯಾರ್ಥಿ ಹತ್ಯೆಗೆ ಸ್ಪಂದಿಸಿ ದಂಡವನ್ನು ಕೊಡಿಸುವುದನ್ನು ಬಿಟ್ಟು ಅಪರಾಧಿಗಳನ್ನು ರಕ್ಷಣೆ ಮಾಡುವಂತಹ ಕೃತ್ಯ ನಡೆಸುವುದನ್ನು ಖಂಡಿಸಿ ಮತ್ತು ಹತ್ಯೆಗಳ ಮತವನ್ನು ಫಯಾಜ್ ಹಾಗೂ ಸಹಕರಿಸಿದ ಎಲ್ಲರಿಗೂ ಒಂದು ಶಿಕ್ಷೆ ಮತ್ತು ಇದಕ್ಕೆ ಸಹಕರಿಸಿದ ತಂದೆ ತಾಯಿ ಶಿಕ್ಷಕರ ರಕ್ತಗಳನ್ನು ವಿಧಾನಗೊಳಿಸಿ ಅವರ ಹತ್ಯೆಗೆ ನ್ಯಾಯ ದೊರಕಿಸಿಕೊಟ್ಟು ಮಹಾತ್ಮ ಗಾಂಧೀಜಿಯವರ ಕಂಡಂತಹ ಕನಸನ್ನು ನನಸು ಮಾಡುವಂತೆ ಒತ್ತಾಯಿಸಿ ಸಾರ್ವಜನಿಕರು ಸ್ವಾಮಿ ವಿವೇಕಾನಂದರಿಗೆ ಸೂಕ್ತ ಆಧಾರ ಹೊಂದಾಡಿ ಇವರ ಸಂಘಟನೆಯಲ್ಲಿ ಹಿಂದೂಗಳ ಸಂಘಟನೆಗಳು ಅಭಿವೃದ್ಧಿ ವಿದ್ಯಾರ್ಥಿ ರಶೀದ್ ಕಾಲೇಜು ವಿದ್ಯಾರ್ಥಿಗಳು ಮಾನ್ಯ ಕೃಷ್ಣರು ಹೊನ್ನಾಳಿ ಇವರ ಮುಖಾಂತರ ಮಾನ್ಯ ವೆಂಕಟೇಶ್ವರ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಸಲ್ಲಿಸುತ್ತಿದ್ದೇವೆ. ಹಿಂದೆ ಸರ್ರಪ್ಪ ಖಾಲಿ ಕೈ ಮುಟ್ಟಪ್ಪ, ಅದನ್ನೇ ಮುಟ್ಟಬೇಕಂತಲ್ಲ. ಪೇಪರ್ ಕೈ ಮುಟ್ಟ ಸಾಕು, ಪೇಪರೇ ಮುಟ್ಟಬೇಕಂತಲ್ಲ. ಚೂರು ಹಿಂದಕ್ಕೆ.